ಇದೀಗ ಎರಡು ಕ್ಷೇತ್ರದಲ್ಲಿ ಕುಟುಂಬಕ್ಕೆ ಮಣೆ ಹಾಕಿರೋದು ಕಾಂಗ್ರೆಸ್. ಒಂದು ಕ್ಷೇತ್ರದಲ್ಲಿ ಲಿಂಗಾಯತ, ಮತ್ತೊಂದು ಕ್ಷೇತ್ರದಲ್ಲಿ ಕುರುಬ ಸಮುದಾಯಕ್ಕೆ ಮಣೆಯನ್ನ ಹಾಕಿದೆ. ಎರಡೂ ಕಡೆ ನಾಮಪತ್ರ ಸಲ್ಲಿಸೋದಕ್ಕೆ ನಾಳೆಯೇ ಕೊನೆ ದಿನ ಆಗಿದೆ. ಕಾಂಗ್ರೆಸ್ ನಾಯಕರು ನಾಳೆ ಮೊದಲು ದಾವಣಗೆರೆಯಲ್ಲಿ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ನಾಳೆ ಮಧ್ಯಾಹ್ನ ಬಾಗಲಕೋಟೆಯಲ್ಲಿ ನಾಮಪತ್ರ ಸಲ್ಲಿಕೆಯಾಗುತ್ತೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗಲಿದ್ದಾರೆ. ತೀವ್ರ ಕುತೂಹಲವನ್ನ ಕೆರಳಿಸಿತ್ತು ಯಾರಿಗೆ ಟಿಕೆಟ್ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆಯಲ್ಲಿ ಮುಸ್ಲಿಂ ನಾಯಕರು ನಮಗೆ ಟಿಕೆಟ್ ಅನ್ನ ನೀಡಬೇಕು ಅನ್ನುವಂಥ ಒಂದು ಒತ್ತಡವನ್ನ ಕೂಡ ಹಾಕಿದ್ರು. ಜಮೀರ್ ಅಹ್ಮದ್ ಖಾನ್ ಅವರು ಕೂಡ ಸಾಕಷ್ಟು ಪೈಪೋಟಿಯನ್ನ ನಡೆಸಿದ್ರು. ಈ ಬಾರಿ ಮುಸ್ಲಿಂ ನಾಯಕರಿಗೆ ಟಿಕೆಟ್ ನೀಡಲೇಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಒತ್ತಡವನ್ನ ಹಾಕಿದ್ರು. ಆದ್ರೆ ಅಂತಿಮವಾಗಿ ಈಗ ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕಡೆಗೂ ಕೂಡ ಕಾಂಗ್ರೆಸ್ ನಾಯಕರು ತಮ್ಮ ಒಂದು ಅಂತಿಮವಾಗಿ ಅಂದ್ರೆ ಅಲ್ಲಿ ಎದ್ದಿದ್ದಂತಹ ಅಸಮಾಧಾನಗಳಿಗೆ ಶಮನಗೊಳಿಸುವಲ್ಲಿ ಅದನ್ನು ಯಶಸ್ವಿಯಾಗಿದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥ ಶಾಮನೂರಿಗೆ ಟಿಕೆಟ್ ಅನ್ನು ಅನೌನ್ಸ್ ಮಾಡಲಾಗಿದೆ. ಪ್ರಭಾ ಮಲ್ಲಿಕಾರ್ಜುನ್ ಅವರು ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಮಟ್ಟದಲ್ಲೂ ಕೂಡ ಸಾಕಷ್ಟು ಲಾಭಿಯನ್ನ ಕೂಡ ಮಾಡಿದ್ರು. ಯಾವುದೇ ಕಾರಣಕ್ಕೂ ಕೂಡ ಬೇರೆ ಯಾರಿಗೂ ಕೂಡ ಟಿಕೆಟ್ ಸಿಗಬಾರ್ದು, ನಮ್ಮ ಕುಟುಂಬಕ್ಕೆ ಟಿಕೆಟ್ ಅನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಶಾಮನೂರು ಕುಟುಂಬ ಕೂಡ ನಡೆಸಿತ್ತು. ಇನ್ನು ಟಿಕೆಟ್ ಘೋಷಣೆಯ ಬಳಿಕ ಸಮರ್ಥ್ ಶಾಮನೂರು ಮೊದಲ ಬಾರಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಶಾಮನೂರು ಕುಟುಂಬದ 3ನೇ ತಲೆಮಾರಿಗೆ ಈಗ ಕಾಂಗ್ರೆಸ್ ಟಿಕೆಟ್ ಸಿಕ್ಕಿರೋದು. ತಾತನ ಕ್ಷೇತ್ರಕ್ಕೆ ಅದೃಷ್ಟ ಪರೀಕ್ಷೆಗಳಿದ್ದಾರೆ 27 ವರ್ಷದ ಸಮರ್ಥ್. ಅಪ್ಪ ಮಲ್ಲಿಕಾರ್ಜುನ್ ಸಚಿವರು, ಅಮ್ಮ ಪ್ರಭಾ ಮಲ್ಲಿಕಾರ್ಜುನ್ ಸಂಸದೆಯಾಗಿದ್ದಾರೆ. ಸೊ ಈಗ ಪುತ್ರ ಕೂಡ ಅದೃಷ್ಟ ಪರೀಕ್ಷೆಗೆ ಇಳಿತಾ ಇರೋದು ಈ ಬಾರಿ ಪ್ರತಿಷ್ಠೆಯಾಗಿ ಸ್ವೀಕರಿಸಿದೆ ಶಾಮನೂರು ಕುಟುಂಬ. ತಾತನ ಕ್ಷೇತ್ರದಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಸಮರ್ಥ ಶಾಮನೂರು. ಕೇವಲ 27 ವರ್ಷದ ಸಮರ್ಥ ಶಾಮನೂರ್ಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ ಸಿಕ್ಕಿದೆ. ಸೊ ಈ ಸಂದರ್ಭದಲ್ಲಿ ಅವರು ಪ್ರತಿಕ್ರಿಯೆಯನ್ನು ನೀಡುವಂತಹ ಸಂದರ್ಭದಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡುವಂತಹ ಒಂದು ಕನಸನ್ನ ಮುಂದಿಟ್ಟಿದ್ದಾರೆ. ತಾತನ ಕ್ಷೇತ್ರದಲ್ಲಿ ಅದೃಷ್ಟ ಪರೀಕ್ಷೆಗಳಿದ್ದಾರೆ 27 ವರ್ಷದ ಸಮರ್ಥ ಶಾಮನೂರು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಸಮರ್ಥ್ ಶಾಮನೂರ್ ಅವರಿಗೆ ಅಧಿಕೃತವಾಗಿ ಘೋಷಣೆ ಆಗಿರುವಂತದ್ದು. ಸದ್ಯ ಸಮರ್ಥ್ ಶಾಮನೂರ್ ಅವರು ನಮ್ಮ ಜೊತೆಗಿದ್ದಾರೆ. ಇಂದು ಅಧಿಕೃತವಾಗಿ ಘೋಷಣೆ ಆದ ಬಳಿಕ ತಾಯಿ ದುಗ್ಗಮ್ಮ ದೇವಿ, ಮಧ್ಯ ಕರ್ನಾಟಕ ದಾವಣಗೆರೆಯ ಶಕ್ತಿ ದೇವತೆ ದುಗ್ಗಮ್ಮ ದೇವಿಯ ದರ್ಶನವನ್ನು ಪಡೆದು ಆಶೀರ್ವಾದವನ್ನು ಪಡೆದಿದ್ದಾರೆ. ಸರಿ, ಅಧಿಕೃತವಾಗಿ ಘೋಷಣೆ ಆಗಿದೆ. ಏನ್ ಹೇಳಕ್ ಬಯಸ್ತೀರಿ ಮೊದಲು ರಿಯಾಕ್ಷನ್? ಇಲ್ರಿ, ನಾವು ಈಗ ಬರೇ ದುಗ್ಗಮ್ಮನ್ ದೇವಿ ಗುಡಿಗೆ ಹೋಗೋಣ ಇವತ್ತ ಅಂತ ಬಂದಿದ್ವಿ. ಒಳಗ್ ಒಂದ್ ಹೆಜ್ಜೆ ಹಿಡಿದ್ವಿ, ಕೈ ಮುಗಿದ್ವಿ, ಅವಾಗೆ ಘೋಷಣೆ ಆಗ್ಬಿಡ್ತು. ಬಹಳ ಇಷ್ಟ ಆಯ್ತು, ಬಹಳ ಸಂತೋಷ ಆಯ್ತು. ಎಲ್ಲರೂ ನಮ್ಮವ್ರ ಜೊತೆನೆ ಈಗ ದೇವಿ ಆಶೀರ್ವಾದನೂ ಸಿಕ್ತು, ಅಜ್ಜಾರ ಆಶೀರ್ವಾದ ಐತಿ, ಆಮೇಲೆ ಇಲ್ಲಿ ಇರೋರು ಎಲ್ಲಾರ್ದು ಜನದ ಆಶೀರ್ವಾದ ಐತಿ. ನಮ್ ಮುಂದೆ ಎಲೆಕ್ಷನ್ ಅಲ್ಲಿ ಗೆಲ್ತೀವಿ ಕಾಂಗ್ರೆಸ್ ಅಂತ. ಅಂದ್ರೆ ಅಲ್ಪಸಂಖ್ಯಾತ ಸಮುದಾಯ ಒಂದ್ ಕಡೆ ಒತ್ತಾಯ ಮಾಡ್ತಾ ಇತ್ತು, ನೀವು ಎಲ್ಲರ ಮನವೊಲಿಸೋ ಕಾರ್ಯದಲ್ಲಿ ತೊಡಗಿದ್ರಿ, ಈಗಾಗಲೇ ಕ್ಷೇತ್ರದಲ್ಲಿ ಓಡಾಟ ಮಾಡಿದ್ರಿ, ಏನ್ ಹೇಳಕ್ ಬಯಸ್ತೀರಿ? ಇಲ್ರಿ, ಈಗ ಎಲ್ಲ ಕಡೆ ಒಬ್ರಿಬ್ರು ಕೇಳ್ತಾರೆ, ಟಿಕೆಟ್ ಕೇಳ್ತಾರೆ. ಆದ್ರೆ ನಾವು ಈಗ ನೀವು ಈ ಪೂರ್ತಿ ದಿನ ನಮ್ ಜೊತೆ ಅಡ್ಡಾಡಿದ್ರೆ ಎಲ್ಲರ ಮನೆಗೆ ಹೋಗ್ತಿರ್ತೀವಿ, ಎಲ್ಲ ವರ್ಗದ ಜನ ಮನೆಗೆ ಹೋಗ್ತಿದ್ವಿ. ಎಲ್ಲರ ಆಶೀರ್ವಾದ ನಮ್ ಜೊತೆ ಐತಿ, ಗೆಲ್ತೀವಿ. ತಾತ ಪ್ರತಿನಿಧಿಸಿದಂತಹ ಕ್ಷೇತ್ರ 2008ರಿಂದ ಈ ಕ್ಷೇತ್ರ ರಚನೆ ಆದಾಗಿಂದಲೂ ಸಹ ನಿಮ್ಮ ಕುಟುಂಬದ ಹಿಡಿತದಲ್ಲಿರುವಂತದ್ದು ಎಲ್ಲರೂ ಸಹ ಚಿರಪರಿಚಿತ. ಸೊ ಇದೇ ಪ್ಲಸ್ ಪಾಯಿಂಟ್ ಆಗುತ್ತೆ. ಏನ್ ಜನರಿಗೆ ಏನ್ ಬಯಸ್ತೀರಿ? ಯಾಕಂದ್ರೆ ಜನ ಶಾಮನೂರ್ ಅಂದ್ರೆ ಒಂದು ಬೆಲೆ ಐತ್ರಿ, ಶಾಮನೂರ್ ಅಂದ್ರೆ ಹೆಸರು ಅಂದ್ರೆ ವಿಶ್ವಾಸ ಐತಿ, ಶಾಮನೂರ್ ಅಂದ್ರೆ ಕೆಲಸ ಮಾಡ್ತಾರೆ, ಕೆಲ್ಸಕ್ಕೆ ಮಾಡಿಸ್ತಾರೆ. ಅದಕ್ಕೆ ಅದು ಮುಂದೆ ಅದೇ ಹೆಸರಿಗೆ ಜನ ಬೆಂಬಲಿಸ್ತಾರೆ ಅಂತ ನಾನು ಹೇಳ್ತೀನಿ. ತಂದೆಯವರು ಸಚಿವರಾದಂತವರು, ತಾಯಿಯವರು ಸಂಸದರಲ್ಲಿದ್ದಾರೆ, ಒಬ್ರು ಕ್ಯಾಬಿನೆಟ್ ಅಲ್ಲಿ, ಒಬ್ರು ಸಂಸತ್ನಲ್ಲಿ, ಈಗ ಒಬ್ರು ಶಾಸಕರಾಗಿ ವಿಧಾನಸಭೆಯಲ್ಲಿ ಇರ್ತಾರ. ಹ್ಞೂನ್ರಿ, ನಿಮ್ಮೆಲ್ಲರ ಆಶೀರ್ವಾದ ಇರ್ತೈತಿ, ನಾವು ಮಾಡ್ತೀವಿ. ಹ್ಞೂನ್ರಿ. ಜನರಿಗೆ ಏನ್ ಹೇಳಕ್ ಬಯಸ್ತಾರೆ? ಅಂದ್ರೆ ಒಂದ್ ಕಡೆ ಬಿಜೆಪಿ ಅವರು ಒಂದು ಪ್ರಚಾರ ಮಾಡ್ತಾ ಇದ್ರು, ಇದ್ರು ಶ್ರೀಮಂತಿಕೆ ವರ್ಸಸ್ ಬಡವರು ಚುನಾವಣೆ ಅಂತ ಹೇಳಿ. ಹ್ಞೂನ್ರಿ ಸರ್, ಅವ್ರ ರಿಟರ್ನ್ಸ್ ಎಲ್ಲ ಫೈಲ್ ಮಾಡಿದ್ರು. ಅವ್ರದ್ದು ಎಷ್ಟೈತಿ, ನಂದು ಎಷ್ಟೈತಿ ನೋಡ್ರಿ ಸರ್, ಅದಾದ್ಮೇಲೆ ಮಾತಾಡೋಣ. ಸುಮ್ನೆ ಏನೇನೋ ಮಾತಾಡೋದು ಇಲ್ಲ. ಫ್ಯಾಕ್ಟ್ಸ್ ಏನೈತಿ, ಎವಿಡೆನ್ಸ್ ಏನೈತಿ ಮುಂದೆ ಹಾಕಿ, ಅದಾದ್ಮೇಲೆ ಹೇಳ್ರಿ. ಜನರಿಗೆ ಬಳಿ, ಪ್ರಮುಖವಾಗಿ ಜನರ ಬಳಿ ಯಾವ ವಿಚಾರ ಇಟ್ಕೊಂಡು ಹೋಗ್ತೀರಿ ಸರ್ ಈ ಬಾರಿ? ಹ್ಞೂ, ಮೇನ್ ಉದ್ಯೋಗ ರೀ, ಮೇನ್ ಬೇಕಿರೋದು ಉದ್ಯೋಗ. ಈಗ ಏನಾಗೈತಿ, ದಾವಣಗೆರೆ ಉತ್ತರ ದಕ್ಷಿಣ ನೋಡಿದಾಗ ದಾವಣಗೆರೆ ದಕ್ಷಿಣನೇ ಹಳೆಯವರು,
ಉತ್ತರದ ಕಡೆನೇ ಬೆಳೆದೈತಿ. ನಾನು ಉತ್ತರನಲ್ಲಿ ಇರೋರೆಲ್ಲರೂ ಹಳೆಯೂರಿಂದಾನೇ ಹೋಗಿರೋದು ಆ ಕಡೆ. ಸೊ ಅದಕ್ಕೆ ಈಗ ದಕ್ಷಿಣನಲ್ಲಿ ಇವೆಲ್ಲ ಈಗೇನು ವಿದ್ಯಾಕೇಂದ್ರ ಆಗ್ಯದ ದಾವಣಗೆರೆ ನಮ್ಮ ಕರ್ನಾಟಕನಲ್ಲಿ, ಅದು ಜಾಸ್ತಿ ಉತ್ತರನಲ್ಲೇ ಐತಿ. ದಕ್ಷಿಣನಲ್ಲೂ ನರ್ಸಿಂಗ್ ಕಾಲೇಜು ಎಲ್ಲವೂ ಇದಾವೆ. ಬಟ್ ಅದನ್ನು ಒಂದು ಕ್ಲಸ್ಟರ್, ಎಜುಕೇಷನ್ ಕ್ಲಸ್ಟರ್ ಒಂದು ಕ್ರಿಯೇಟ್ ಮಾಡಬೇಕು ಇಲ್ಲಿ ಅಂತ ನನ್ನ ಇಷ್ಟ, ನನ್ನ ಆಸೆ. ನಾವು ಮಾಡ್ತೀವಿ. ತಾತನವರ ಕ್ಷೇತ್ರವನ್ನ ಅಂದ್ರೆ ಮಾದರಿ ಕ್ಷೇತ್ರ ಮಾಡ್ಬೇಕು ಅನ್ನೋದು. ಹ್ಞೂ ರೀ ಡೆಫಿನೆಟ್ಲಿ ಸರ್. ಥ್ಯಾಂಕ್ ಯು. ಇದಿಷ್ಟು ಸಮರ್ ಶಾಮ್ನೂರ್ ಅವರು ಹೇಳ್ತಾ ಇರುವಂತ ಮಾತು. ಕ್ಯಾಮರಾಮನ್ ಕಿರಣ್ ಜೊತೆ ಮಹಾಂತೇಶ್ ಕುರುಬೇಟ್, ಏಷ್ಯನ್ ನೆಟ್ 4 ನ್ಯೂಸ್, ದಾವಣಗೆರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.